ಹೊನ್ನಾವರದಲ್ಲಿ 2ನೇ ದಿನ ಶರಾವತಿ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಮುಗಿಸಿಕೊಂಡು ನಾವು ಹೊರಟಿದ್ದು ದಟ್ಟ ಕಾಡಿನ ನಟ್ಟ ನಡುವೆ ಇರುವ ಕರಿಕಾನ ಪರಮೇಶ್ವರಿ ದೇವಾಲಯದ ಕಡೆಗೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ನೀಲ್ಕೋಡ್ ಗ್ರಾಮದಲ್ಲಿರುವ ಕರಿಕಾನ ಪರಮೇಶ್ವರಿ ದೇವಾಲಯವು ಹೊನ್ನಾವರದಿಂದ 13 ಕಿಲೋಮೀಟರ್, ಭಟ್ಕಳದಿಂದ 49 ಕಿಲೋಮೀಟರ್ ದೂರದಲ್ಲಿದೆ. ಹೊನ್ನಾವರ ಮತ್ತು ಭಟ್ಕಳದಿಂದ ಖಾಸಗಿ ವಾಹನ ಅಥವಾ ಖಾಸಗಿ ಬಸ್ಗಳಲ್ಲಿ ಅರೆಅಂಗಡಿ ಗ್ರಾಮವನ್ನು ತಲುಪಬೇಕು. ಅರೆಅಂಗಡಿ ಗ್ರಾಮದಲ್ಲಿ ಕರಿಕಾನ ಪರಮೇಶ್ವರಿ ಮತ್ತು ಒಂದಡಿಕೆ ಶಂಭುಲಿಂಗೇಶ್ವರ ದೇವಾಲಯದ ಸ್ವಾಗತ ಕಮಾನನ್ನು ನೋಡಬಹುದು. ಇಲ್ಲಿ ಆಟೋಗಳು ಸಿಗುತ್ತೆ ದೇವಸ್ಥಾನಕ್ಕೆ. ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಕರಿಕಾನ ಗುಡ್ಡವನ್ನು ಕಾಡಿನ ನಡುವೆ ಪ್ರಯಾಣ ಮಾಡಿ ತಲುಪಬಹುದು. ಹೊನ್ನಾವರದಿಂದ ಅರೆಅಂಗಡಿ 7 ಕಿಲೋಮೀಟರ್ ದೂರದಲ್ಲಿದೆ. ಅರೆಅಂಗಡಿಯಿಂದ ನೀಲ್ಕೋಡ್ನಲ್ಲಿ ಇರುವ ಕರಿಕಾನ ಗುಡ್ಡ 5 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ಅಥವಾ ಕರ್ನಾಟಕದ ಯಾವುದೇ ಭಾಗದಿಂದ ಭಟ್ಕಳ ಅಥವಾ ಹೊನ್ನಾವರವನ್ನು ತಲುಪಿ ಅಲ್ಲಿಂದ ಹೊನ್ನಾವರ ತಾಲೂಕಿನ ನೀಲ್ಕೋಡ್ ಗ್ರಾಮದಲ್ಲಿ ಇರುವ ಕರಿಕಾನ ಪರಮೇಶ್ವರಿ ದೇವಾಲಯವನ್ನು ತಲುಪಬಹುದು. ಕರಿಕಾನ ಪರಮೇಶ್ವರಿ ದೇವಾಲಯವು ಭಾರತದ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿರುವ ಸಹ್ಯಾದ್ರಿ ಬೆಟ್ಟದ ಸಾಲಿನಲ್ಲಿ ಕಂಗೊಳಿಸುವ ನಯನ ಮನೋಹರವಾದ ಸೌಂದರ್ಯ ರಾಶಿಯ ಮಧ್ಯೆ ಬೆಟ್ಟದ ತಪ್ಪಲಿನಲ್ಲಿ ಇರುವ ಪುಣ್ಯ ಕ್ಷೇತ್ರವಾಗಿ, ನಿಸರ್ಗ ಧಾಮವಾಗಿ, ಶಾಂತಿ ಧಾಮವಾಗಿ ಪ್ರಸಿದ್ಧವಾಗಿದೆ. ಈ ಒಂದು ಶ್ರೀ ಕ್ಷೇತ್ರವು ಶಿಲೆಗಳಿಂದ ಆವೃತವಾದ ಶಿಖರಗಳ ನಡುವೆ ಇದ್ದು ಕರಿಕಾನಿ ದೇವಿಯು ಶಿಲಾಮಯವಾದ ಉದ್ಭವ ಮೂರ್ತಿಯಾಗಿ ಇಲ್ಲಿ ಜನರಿಗೆ ದರ್ಶನವನ್ನು ನೀಡುತ್ತಿದ್ದಾರೆ. ಹೊನ್ನಾವರ ತಾಲೂಕಿನ ನೀಲ್ಕೋಡ್ ಗ್ರಾಮವು ಸಮುದ್ರ ಮಟ್ಟದಿಂದ ಸುಮಾರು 800 ಅಡಿ ಎತ್ತರದ ಬೆಟ್ಟದ ಮೇಲೆ ನೆಲೆ ನಿಂತಿದೆ. ಕರಿಕಾನ ಪರಮೇಶ್ವರಿಯು ಸುತ್ತಮುತ್ತಲಿನ 5 ಗ್ರಾಮಗಳ ಅಧಿದೇವತೆ. ಇನ್ನು ಈ ದೇವಾಲಯದ ಇತಿಹಾಸವನ್ನು ನೋಡೋದಾದರೆ, ಈಕೆಯ ಮೂಲ ಸ್ಥಾನ ಹೊನ್ನಾವರದಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಅರಬ್ಬಿ ಸಮುದ್ರದ ನಡುವಿನಲ್ಲಿರುವ ಬಸವರಾಜ ದ್ವೀಪ. ಉತ್ತಮ ವ್ಯಕ್ತಿಯಾದ ಬಸವರಾಜ ಅರಸ ಇಲ್ಲಿ ಕೋಟೆ ಕೊತ್ತಲಗಳನ್ನು ಕಟ್ಟಿಸಿ ಆಡಳಿತ ನಡೆಸುತ್ತಿದ್ದರು. ಬಸವರಾಜ ಅರಸನಿಗೆ ದೇವಿಯಲ್ಲಿ ಬಹಳವಾದ ಶ್ರದ್ಧೆ. ಈತ ಪ್ರತಿದಿನ ದೇವಿಗೆ ಪೂಜೆಯನ್ನ ನಡೆಸುತ್ತಾ ಬರುತ್ತಿದ್ದರು. ಈತನ ನಂತರ ಬಂದಂತಹ ಈತನ ಮಕ್ಕಳು ಧರ್ಮಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲು ಇದನ್ನ ಸಹಿಸದ ದೇವಿಯು ಅಲ್ಲಿಂದ ಉತ್ತರಾಭಿಮುಖವಾಗಿ ಹೊರಟು ತಾನು ನೆಲೆಸಲು ಸೂಕ್ತ ಪ್ರದೇಶವನ್ನ ಹುಡುಕುತ್ತಿರಲು ಆ ದಾರಿಯಲ್ಲಿ ಬಂಡಾಸುರ ಮತ್ತು ಮಲ್ಲಾಸುರರೆಂಬ ಅಸುರರು ಸರ್ವಾಭರಣ ಭೂಷಿತೆಯಾದ ದೇವಿಯ ಸೌಂದರ್ಯವನ್ನ ಕಂಡು ಅವಳನ್ನ ಮೋಹಿಸಲು ಕೋಪಗೊಂಡ ದೇವಿ ದುರ್ಗೆಯ ರೂಪವನ್ನ ಧರಿಸಿ ಮಲ್ಲಾಸುರನನ್ನು ಮಲ್ಲಾರಮಕ್ಕಿ ಎಂಬಲ್ಲಿಯೂ ಭಂಡಾಸುರನನ್ನ ಭಂಡಾರಮಕ್ಕಿ ಎಂಬಲ್ಲಿಯೂ ವಧಿಸಿ ಭಕ್ತರ ಕೋರಿಕೆಯ ಮೇರೆಗೆ ಭಂಡಾರಮಕ್ಕಿಯಲ್ಲಿ ಕೆಲಕಾಲ ನೆಲೆ ನಿಲ್ಲುತ್ತಾಳೆ. ಭಂಡಾರಮಕ್ಕಿಯಲ್ಲಿ ನೆಲೆ ನಿಂತ ದೇವಿಯನ್ನ ದರ್ಶಿಸಲು ಭಕ್ತರ ದಂಡೆ ಹರಿದು ಬರುತ್ತದೆ. ಹೀಗೆ ಭಕ್ತರ ಸಂಖ್ಯೆ ಹೆಚ್ಚಾದಂತೆ ಭಕ್ತರು ನೀಡುವ ಪ್ರಾಣಿ ಬಲಿ ಪರಿಸರವನ್ನ ಅಪವಿತ್ರಗೊಳಿಸುತ್ತದೆ. ಇದರಿಂದ ನೊಂದ ದೇವಿ ಜನರ ಸಂಪರ್ಕದಿಂದ ದೂರವೂ ಪ್ರಶಾಂತವೂ ಸೌಂದರ್ಯವೂ ಆದ ಋಷಿಮುನಿಗಳ ತಪೋಭೂಮಿಯಾಗಿದ್ದ ಸಹ್ಯಾದ್ರಿ ಮಡಿಲಿನ ಬಂಡೆಗಲ್ಲಿನಲ್ಲಿ ಒಡಮೂಡುತ್ತಾಳೆ. ದಟ್ಟಕಾಡಿನ ನಡುವೆ ಪ್ರಯಾಣ ಮಾಡುತ್ತಾ ಮಧ್ಯಾಹ್ನ 12 ಗಂಟೆಗೆ ನಾವು ದೇವಾಲಯವನ್ನು ತಲುಪಿದ್ವಿ. ಹೀಗೆ ದೇವಿಯು ನೆಲೆ ನಿಂತ ಪ್ರದೇಶದಲ್ಲಿ ಜನರು ದೇವಾಲಯವನ್ನು ಕಟ್ಟಲು ನಿರ್ಧರಿಸಿದಾಗ ಇದ್ದಕ್ಕಿದ್ದ ಹಾಗೆ ಶಿಲೆಗಳಿಂದ ರಕ್ತವು ಚಿಮ್ಮುತ್ತದೆ. ದೇವಾಲಯ ಕಟ್ಟಬೇಕೆಂದಿದ್ದ ಜನರು ಭಯಭೀತರಾಗಿ ಈ ವಿಷಯವನ್ನ ತಪೋಯೋಗಿಗಳಾದ ವರದಹಳ್ಳಿಯ ಶ್ರೀಧರ ಸ್ವಾಮಿಗಳ ಬಳಿ ಹೇಳಿಕೊಳ್ಳುತ್ತಾರೆ. ನಂತರ ಈ ಸ್ಥಳಕ್ಕೆ ಬಂದ ಶ್ರೀಧರ ಸ್ವಾಮಿಗಳು ತಪಸ್ಸನ್ನ ಮಾಡಿ ದೇವಿಯನ್ನು ನಾನಾ ಸ್ತೋತ್ರಗಳಿಂದ ಸಂತೃಪ್ತಗೊಳಿಸಲು ದೇವಿಯು ಪ್ರತ್ಯಕ್ಷಳಾಗಿ ಶ್ರೀಧರ ಸ್ವಾಮಿಗಳಿಗೆ ತಾನು ನೆಲೆ ನಿಂತ ಈ ಸ್ಥಳದಲ್ಲಿ ದೇವಾಲಯವನ್ನ ನಿರ್ಮಿಸು, ಇನ್ನು ಮುಂದೆ ಇಲ್ಲಿ ಕಲ್ಲಿನಿಂದ ರಕ್ತ ಹೊರಚಿಮ್ಮುವುದಿಲ್ಲ ಎಂದು ಹೇಳಿ ಅಂತರ್ಧಾನಳಾಗುತ್ತಾಳೆ. ನಂತರದಲ್ಲಿ ಶ್ರೀಧರ ಸ್ವಾಮಿಗಳ ನೇತೃತ್ವದಲ್ಲಿ ಈಗಿರುವ ಕರಿಕಾನಗುಡ್ಡ ದೇವಾಲಯವು ನಿರ್ಮಾಣವಾಯಿತಂತೆ. ಇದು ದೇವಾಲಯದ
ಒಳಗಿನಿಂದ ಕಾಣುವ ಪ್ರಕೃತಿಯ ಸೊಬಗು. ಇದು ಒಂದು ರೀತಿಯ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಮತ್ತೊಂದು ಕಥೆಯ ಪ್ರಕಾರ ಗ್ರಾಮದ ಹಸುವೊಂದು ಮೇವನ್ನು ಮೇಯಲು ಬಿಟ್ಟಾಗ ಬೆಟ್ಟದ ತುದಿಗೆ ಬಂದು ದೇವಿಯು ನೆಲೆನಿಂತ ಬಂಡೆಗಲ್ಲಿಗೆ ಹಾಲನ್ನು ಸುರಿಸಿ ಹೋಗುತ್ತಿರುತ್ತದೆ. ಅದೇ ಹಸುವಿನ ಯಜಮಾನನ ಕನಸಿಗೆ ಬಂದಂತಹ ದೇವಿಯು ತಾನು ಭಂಡಾರಮಕ್ಕಿ ತೊರೆದು ಬೆಟ್ಟದ ಮೇಲೆ ನೆಲೆಸಿರುವುದಾಗಿಯೂ ತನಗೊಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕೆಂದು ಹೇಳುತ್ತಾಳೆ. ಮರುದಿನ ಯಜಮಾನ ಹಸುವನ್ನು ಹಿಂಬಾಲಿಸಿಕೊಂಡು ಹಸು ಹಾಲು ಸುರಿಸುವ ಬಂಡೆಯ ಬಳಿಗೆ ಬಂದು ದೇವಿ ನೆಲೆಸಿರುವುದನ್ನು ಮನಗಾಣುತ್ತಾನೆ. ನಂತರ ಸ್ಥಳೀಯರಿಂದ ಈ ವೃತ್ತಾಂತವನ್ನು ತಿಳಿದ ಶ್ರೀಧರ ಸ್ವಾಮಿಗಳು 1955ರಲ್ಲಿ ನೀಲಕೋಡಿಗೆ ಬಂದು ದೇವಿಗೆ ದೇವಾಲಯವನ್ನು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ಈ ಒಂದು ದೇವಾಲಯಕ್ಕೆ ಸುಮಾರು 600 ವರ್ಷಗಳ ಇತಿಹಾಸವಿದೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯದಲ್ಲಿರುವ ದೇವಿಯ ಮೂರ್ತಿಗೆ ನಿರ್ದಿಷ್ಟ ರೂಪವಿಲ್ಲ. ಉದ್ಭವ ಶಿಲೆಯ ರೂಪದಲ್ಲಿ ಆರಾಧಿಸಲ್ಪಡುವ ದೇವಿಯನ್ನು ಅರಿಶಿಣದ ಮುಖವಾಡ ಮಾಡಿ ಅಲಂಕರಿಸಿ ಪೂಜಿಸಲಾಗುತ್ತದೆ. ನಾವು ಬರಬೇಕಾದ್ರೆ ಯಾವುದೇ ಪೂಜೆ ಸಾಮಾನು ತಂದಿರಲಿಲ್ಲ. ಆದ್ದರಿಂದ ಇಲ್ಲಿಯೇ 40 ರೂಪಾಯಿಯನ್ನು ಕೊಟ್ಟು ಅರ್ಚನೆ ಮತ್ತು ಆರತಿ ಟಿಕೆಟನ್ನು ತಗೊಂಡ್ವಿ. ಕೇಳಿದ್ದನ್ನು ಕರುಣಿಸುವ ಪಾರ್ವತಿಯ ಅವತಾರವಾದ ಕರಿಕಾನ ಪರಮೇಶ್ವರಿಯ ಸನ್ನಿಧಾನಕ್ಕೆ ಬಂದು ಮಕ್ಕಳಿಲ್ಲದ ದಂಪತಿಗಳು ತೊಟ್ಟಿಲಿನ ಹರಕೆ ಹೊತ್ತು ಸಂತಾನ ಪಡೆದ ಅನೇಕ ಉದಾಹರಣೆಗಳಿವೆ. ಮುತ್ತೈದೆ ಭಾಗ್ಯಕ್ಕಾಗಿ ದೇವಿಯಲ್ಲಿ ಮೂಗುತಿಯ ಹರಕೆಯನ್ನು ಹೊರುವುದು ಇಲ್ಲಿನ ವಿಶೇಷತೆ. ಇಲ್ಲಿಗೆ ಬರುವ ಭಕ್ತರು ತಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ದೇವಿಯಲ್ಲಿ ಕುಂಕುಮ, ಬಳೆ, ಸೀರೆ, ರವಿಕೆಗಳ ಹರಕೆ ಹೊತ್ತು ಸಲ್ಲಿಸುವುದರ ಜೊತೆಗೆ ಕಾಮಾಲೆ ಕಾಯಿಲೆ ಬಂದಾಗ ಅರಿಶಿಣದ ಮೂಟೆಯ ಹರಕೆ ಹೊತ್ತು ದೇವಿಗೆ ಅರಿಶಿಣದ ಮೂಟೆಯನ್ನು ಸಲ್ಲಿಸುವುದರಿಂದ ಕಾಮಾಲೆ ರೋಗ ವಾಸಿಯಾಗುತ್ತದೆ ಎಂಬ ದೃಢವಾದ ನಂಬಿಕೆಯುಳ್ಳವರಾಗಿದ್ದಾರೆ. ದೇವಿಯಲ್ಲಿ ಧನಕನಕಗಳ ಹರಕೆ ಹೊತ್ತು ಆರೋಗ್ಯ, ಆಯುಷ್ಯ, ಮಾಂಗಲ್ಯ, ಪುತ್ರಲಾಭ, ಐಶ್ವರ್ಯವನ್ನು ಪಡೆಯಬಹುದೆಂಬ ಅಪಾರವಾದ ನಂಬಿಕೆ ಇಲ್ಲಿಗೆ ಬರುವ ಭಕ್ತರಲ್ಲಿದೆ. ಈ ಒಂದು ದೇವಾಲಯ ಪ್ರತಿನಿತ್ಯ ಬೆಳಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ, ಸಂಜೆ 3ರಿಂದ ರಾತ್ರಿ 7 ಗಂಟೆಯವರೆಗೆ ತೆರೆದಿರುತ್ತೆ. ಪ್ರತಿದಿನವೂ ಇಲ್ಲಿ ದೇವಿಗೆ ತ್ರಿಕಾಲ ಪೂಜೆ ನಡೆಯುತ್ತದೆ. ಭಕ್ತಾದಿಗಳಿಗೆ ಮಧ್ಯಾಹ್ನದ ಸಮಯದಲ್ಲಿ ಇಲ್ಲಿ ಭೋಜನದ ವ್ಯವಸ್ಥೆ ಇದೆ. ಈ ಒಂದು ದೇವಾಲಯಕ್ಕೆ ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಬಂದರೆ ಸೂರ್ಯಾಸ್ತ, ಸೂರ್ಯೋದಯವನ್ನು ನೋಡಬಹುದು. ಈ ಒಂದು ದೇವಾಲಯದಲ್ಲಿ ಎಲ್ಲರ ಪೂಜೆ ಸಾಮಾನು ತಗೊಂಡು ಒಟ್ಟಿಗೆ ಹೋಗಿ ಅವರು ಪೂಜೆ ಮಾಡೋದಿಲ್ಲ. ಪ್ರತಿಯೊಬ್ಬರದನ್ನು ಬೇರೆ ಬೇರೆಯಾಗಿ ತಗೊಂಡು ಪೂಜೆ ಮಾಡ್ತಾರೆ. ಆದ್ದರಿಂದ ಸ್ವಲ್ಪ ನಿಧಾನ ಆಯಿತು ಇಲ್ಲಿ. ಇನ್ನು ಈ ದೇವಿಯ ಮಹಿಮೆಯನ್ನು ಸಾರುವ ಘಟನೆಯೊಂದು ಇಲ್ಲಿ ನಡೆಯುತ್ತಂತೆ. ಈ ದೇವಾಲಯದಲ್ಲಿ ದೇವಿಗೆ ದಿನನಿತ್ಯ ಕ್ಷೀರಾಭಿಷೇಕ ನಡೆಸಲು ಭಕ್ತರು ಹಸುಗಳನ್ನು ದೇಣಿಗೆ ನೀಡಿದ್ದಾರೆ. ಹೀಗೆ ದೇಣಿಗೆ ನೀಡಿದ್ದ ಹಸುಗಳು ಒಮ್ಮೆ ಮೇಯಲು ತೆರಳಿ ಸಂಜೆಯಾದರೂ ಮರಳಿ ಬಾರದಿರುವುದನ್ನು ಕಂಡಂತಹ ಅರ್ಚಕರು ದೇವಿಯಲ್ಲಿ ಹಸುಗಳನ್ನು ರಕ್ಷಿಸುವಂತೆ ಕೇಳಿಕೊಳ್ಳುತ್ತಾರೆ. ದೇವಿಯ ಪೂಜೆಯನ್ನು ಮುಗಿಸಿ ಅರ್ಚಕರು ರಾತ್ರಿ ಮನೆಗೆ ಬಂದಾಗ ಕೊಟ್ಟಿಗೆಯಲ್ಲಿ ಹಸುಗಳ ಸದ್ದು ಕೇಳಿ ಸಂತಸಗೊಂಡ ಅರ್ಚಕರು ಕತ್ತಲೆಯಲ್ಲಿಯೇ ಕೊಟ್ಟಿಗೆಗೆ ಬಂದು ಹಸುಗಳನ್ನು ಗೂಟಕ್ಕೆ ಕಟ್ಟಿ ತೆರಳುತ್ತಾರೆ. ಮರುದಿನ ಬೆಳಗ್ಗೆಯೇ ಹಸುಗಳಿಗೆ ಮೇವನ್ನು ಹಾಕಲು ಕೊಟ್ಟಿಗೆಗೆ ಬಂದಾಗ ತಮಗೆ ತಿಳಿಯದೆಯೇ ರಾತ್ರಿ ಕತ್ತಲಲ್ಲಿ ಅರ್ಚಕರು ಹಸುಗಳ ಜೊತೆ ಹುಲಿಯನ್ನು ಕಟ್ಟಿರುವುದನ್ನು ನೋಡಿ ದಿಗ್ಭ್ರಾಂತರಾಗುತ್ತಾರೆ. ಮರುಕ್ಷಣವೇ ಎಚ್ಚೆತ್ತ ಅರ್ಚಕರು ಈಗ ಹುಲಿಯನ್ನು ಹೊರಗೆ ಹಾಕುವುದು ಹೇಗೆ ಎಂದು ಯೋಚಿಸುತ್ತಾ ದೇವಿಯ ಸನ್ನಿಧಾನಕ್ಕೆ ಬಂದು ದೇವಿಗೆ ಭಕ್ತಿಯಿಂದ ನಮಿಸಿ ದೇವಿಯ ತೀರ್ಥವನ್ನು ತಂದು ದೂರದಿಂದಲೇ ಹುಲಿಯ ಮೇಲೆ ಪರೋಕ್ಷಿಸುತ್ತಾರೆ. ದೇವಿಯ ತೀರ್ಥ ಸೋಕಿದೊಡನೆ ಹುಲಿ ತಲೆಬಾಗಿ ನಿಲ್ಲುತ್ತದೆ. ಅನಂತರ ಅರ್ಚಕರು ದೇವಿಯನ್ನು ಮನದಲ್ಲಿ ನೆನೆಯುತ್ತಾ ಧೈರ್ಯ ಮಾಡಿ ಹುಲಿಯ ಕೊರಳಿನ ಹಗ್ಗವನ್ನು ಬಿಚ್ಚಲು ಹುಲಿಯು ಹೊರಬಂದು ದೇವಾಲಯದ ಕಡೆ ಮುಖ ಮಾಡಿ ಕ್ಷಣಕಾಲ ನಿಂತು ನಂತರ ದಟ್ಟ ಕಾನನದಲ್ಲಿ ಮರೆಯಾಗುತ್ತದೆ. ಇದನ್ನು ದೇವಿಯ ಮಹಿಮೆ ಎಂದು ಬಗೆದ ಗ್ರಾಮಸ್ಥರು ದೇವಿಯ ಗುಡಿಯ ಮುಂದೆ ಹುಲಿಯಪ್ಪನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಕರಿಕಾನ ಪರಮೇಶ್ವರಿಯ ದೇವಾಲಯದಿಂದ 1 ಕಿಲೋಮೀಟರ್ ದೂರ ಸಾಗಿದರೆ ಒಂದಡಿಕೆ ಶಂಭುಲಿಂಗೇಶ್ವರ ಸ್ವಾಮಿ ದೇವಾಲಯವನ್ನು ತಲುಪಬಹುದು. ಈ ಶಿವನ ದೇವಾಲಯವಿರುವಂತಹ ಜಾಗದಲ್ಲಿ 1 ಅಡಿಕೆಯ ಮರವಿದ್ದು ಅದರಲ್ಲಿ ಸದಾಕಾಲ ಒಂದೇ ಒಂದು ಅಡಿಕೆ ಬಿಟ್ಟಿರುತ್ತದಂತೆ. ಆದ್ದರಿಂದ ಈ ಪ್ರದೇಶಕ್ಕೆ ಒಂದಡಿಕೆ ಎಂಬ ಹೆಸರು ಬಂದಿದೆ. ಇಲ್ಲಿರುವ ದೇವಾಲಯಕ್ಕೂ
ಒಂದಡಿಕೆ ಶಂಭುಲಿಂಗೇಶ್ವರ ಎಂದು ಕರೆಯಲಾಗುತ್ತದೆ. ಇಲ್ಲಿರುವ ಶಿವಲಿಂಗದ ಮೇಲೆ ಸದಾ ಕಾಲ ಜಲಧಾರೆ ಹರಿಯುತ್ತಿರುತ್ತದೆ. ದೇವಿಯ ದರ್ಶನ ಮುಗಿಸಿ ನಾವು ಹೊರಟಿದ್ದು ಯಾಣದ ಕಡೆಗೆ.